ಹಲೋ, ಗುಡ್ ಮಾರ್ನಿಂಗ್. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು ಅನಿಸುತ್ತೆ. ನಾನು ಲಾಸ್ಟ್ 3 ವರ್ಷದಿಂದ ವಿಡಿಯೋ ಮಾಡಿದ್ದೆ, ಇವಾಗೇ ಮಾಡ್ತಾ ಇರೋದು. ಬೆಳಗ್ಗೆ 5 ಗಂಟೆಗೆ ಎದ್ದು ಚಿಯಾ ಸೀಡ್ಸ್ ಕುಡಿದು ಒಂದು ಆಮ್ಲನ ತಿಂದ್ಬಿಟ್ಟು ಗಾಡಿ ಎತ್ಕೊಂಡು ಸೀದಾ ನಾವು ಹೋಗಿದ್ದೆ ಜಿಮ್ ಕಡೆ. ಜಿಮ್ಮಲ್ಲಿ ಏನೆಂದರೆ ಇದು ಜನವರಿ 2ನೇ ತಾರೀಕು. ಇವತ್ತು ನ್ಯೂಸ್ ಸ್ಟಾರ್ಟ್. ಆಫ್ಟರ್ 2 ಮಂತ್ಸ್ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಒಂದು ಫಿಟ್ನೆಸ್ ಜರ್ನಿಯಲ್ಲಿ. ಆಫ್ಟರ್ 2 ಮಂತ್ಸ್ ಮತ್ತೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು. 2 ಮಂತ್ಸ್ ನಾನು ಇರಲಿಲ್ಲ ಅವೈಲಬಲಲ್ಲಿ. ಸೊ ನಾನು 2 ಮಂತ್ಸ್ ಎಕ್ಸ್ಪೈರಿ ಆಗಿತ್ತು ಪ್ಲ್ಯಾನು. ಸೊ ಅವ್ರು ಓನರ್ ಹತ್ರ ಫೀಸ್ ಕಟ್ಬಿಟ್ಟು ಇಮಿಡಿಯೇಟ್ಲಿ ಮತ್ತೆ 1 ಇಯರ್ಗೆ ಹಾಕ್ಸ್ಕೊಂಡು ಸ್ಟಾರ್ಟ್ ಆದ್ವಿ. ಒಳಗೆ ಹೋಗಿ ವೆಯ್ಟ್ ನೋಡ್ಕೊಂಡೆ. ವೆಯ್ಟ್ ಏನೂ ಕಮ್ಮಿ ಆಗಿಲ್ಲ, ಬರೀ 1 kg ಕಮ್ಮಿ ಆಗಿದ್ದೀನಿ. 1 kgನೂ ಕಮ್ಮಿ ಆಗಿಲ್ಲ. ಅದನ್ನು ಬಂದುಬಿಟ್ಟು ನಾನು ಆಫ್ಟರ್ 2 ಮಂತ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡಲ್ಲ. ಸೊ ಅದರಿಂದ ಜಸ್ಟ್ ಸುಮ್ಮನೆ ಒಂದು ಸ್ಟ್ರೆಚ್ ಮಾಡೋಣ ಅಂತ ಸ್ಟ್ರೆಚ್ ಮಾಡಿಕೊಂಡು ಅವನಿಗೆ. ಯಾಕಂದರೆ 2 ಮಂತ್ಸ್ ನಾವು 2 ಮಂತ್ಸ್ ನಾವು ಒಂದು ಗ್ಯಾಪ್ ಕೊಟ್ಟಾಗ ನಾವು ಸಡನ್ನಾಗಿ ಬಂದು ಡಂಬಲ್ಸ್ ಎತ್ತೋದು ಅದು ಇದು ಮಾಡಬಾರ್ದು. ಸೊ ಆರಾಮಾಗಿ ಬ್ಲಡ್ ಸರ್ಕ್ಯುಲೇಷನ್ ಮಾಡಿಸ್ಕೋಬೇಕು. ಫಸ್ಟು ಏನು ನಿಮ್ಮ ಬಾಡಿನ ಫುಲ್ ಸ್ಟ್ರೆಚ್ ಮಾಡ್ತಿರೋ ಅದ್ರ ಮೇಲೇ ನೀವು ವರ್ಕೌಟ್ ಮಾಡೋದು ಸಾಧ್ಯ ಆಗುತ್ತೆ. ಸೊ ಡಂಬಲ್ಸ್ ಆಗಲಿ, ಇನ್ನೊಂದು ರೆಪ್ ಆಗಲಿ, ಜಾಸ್ತಿ ಮಾಡೋಕ್ಕಾಗಲಿ ಅದ್ರ ಮೇಲೇ ಆಗೋದು. ಸೊ ಕನ್ಸಿಸ್ಟೆಂಟಾಗಿ ಮಾಡಬೇಕಷ್ಟೇ. ಸೊ ನಾವೇನೋ ಪರ್ಸ್ನಲ್ ಇಶ್ಯೂಯಿಂದ ಒಂದು 2 ಮಂತ್ಸ್ ಅದರಲ್ಲಿ ಬ್ರೇಕ್ ತೊಗೊಂಡಿದ್ವಿ ಜಿಮ್ಗೆ. ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಸ್ವಲ್ಪ ಪುಲ್ಅಪ್ಸ್ ಮಾಡಿಕೊಂಡು ಪುಷಪ್ಸು ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಹೋಗಿದ್ದು ನಮ್ಮ ಕೋಚ್ ಹತ್ರ. ಕೋಚ್ ಬಂದರು. ಪುಷಪ್ಸ್ ನೋಡಿ ಯಾವ ಥರ ಮಾಡ್ತೀನಿ ಅಂದರೆ, ಸೊ ಆಲ್ಮೋಸ್ಟ್ ನನ್ನ ಬಾಡಿ ಇನ್ನೇನು ಡ್ರೈ ಆಗೋ ಟೈಮಲ್ಲಿ ನಾನು ಮತ್ತೆ 2 ಮಂತ್ಸ್ಗೆ ನಾನು ಟೈಮಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಅವ್ರ ಹತ್ರ ಕೇಳಿದ್ವಿ, ಸರ್ ಈ ಥರ ನಮ್ಮ ಬಾಡಿ ಕಂಡೀಷನ್ ನೋಡಿ ಅಂತ. ಸೊ ಬಾಡಿ ಕಂಡೀಷನ್ನ ನೋಡ್ತಾಯಿದ್ರು. ಸೊ ನಾನು ಕರೆಕ್ಟಾಗಿ ಆ್ಯಂಗಲಲ್ಲಿ ವಿಡಿಯೋ ಮಾಡಿಲ್ಲ, ಏನೋ ನನಗೆ ಗೊತ್ತಾಗ್ತಿದೆ. ಸೊ ಹಂಗೆ ಪೋಸ್ ಹೇಳ್ಕೊಟ್ಟು ಬಾಡಿ ಕಂಡೀಷನ್ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಡಲ್ ಆಗಿದೆ ಮಸಲ್ಸು. ನೋ ಪ್ರಾಬ್ಲಮ್, 1 ಮಂತ್ ರಿಕವರಿ ಮಾಡ್ತೀವಿ, ಏನು ದೊಡ್ಡ ವಿಷಯ ಇಲ್ಲ. ಬಟ್ ಕನ್ಸಿಸ್ಟೆಂಟಾಗಿ ಮಾಡಬೇಕಷ್ಟೇ. ಏನಾದರೂ ಮಾಡೋದು ನಮ್ಮ ಕೈಲಿರುತ್ತೆ. ನಾನು 365 ದಿನವೂ ನಾನು ನನ್ನ ವ್ಲಾಗ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತಾಯಿರ್ತೀನಿ. 2026 ನಾನು ಏನು ಮಾಡ್ತೀನಿ ಅಂದರೆ, ಏನು ಮಾಡಿದ್ರೂ ಮಾಡಿಲ್ಲ ಅಂದರೂ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸನ್ನು ಹಾಕ್ತೀನಿ. ಸೊ ನನ್ನ ಒಂದು ಪೋಸಿಂಗ್ನ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಅಲ್ಲಿರೋ ಸರ್ ನಮಗೆ ಹೇಳಿದ್ರು. ಬ್ಯಾಕ್ ಪೋಸಿಂಗ್ನ ಹೇಳ್ಕೊಡ್ತಿದ್ರು. ಲ್ಯಾಡ್ಸ್ ಯಾವ ಥರ ಓಪನ್ ಮಾಡಬೇಕು, ಏನು ಮಾಡಬೇಕು ಅಂತ ಅವರು ತೋರಿಸ್ತಿದ್ರು. ಸೊ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಕಾಂಪಿಟೇಟರ್ ಕೂಡ ಅವರು. ಸೊ ಜಿಮ್ ಓಪನ್ ಮಾಡಿದ್ದಾರೆ. ಸೊ ಊರಿಂದ ನಾವು ಕಲಿಯೋದು ಬೇಜಾನಿದೆ ನೋಡಿ. ನಾನು ಒಂದು ಕಾಂಪಿಟೇಷನ್ ಮಾಡಿಬಿಟ್ಟು ಡ್ರಾಪ್ ಮಾಡಿದೆ. ಬಿಕಾಸ್ ಆಫ್ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ, ಫೈನಾನ್ಷಿಯಲ್ ಇಶ್ಯೂಯಿಂದ ನಾನು ಸ್ವಲ್ಪ ಡ್ರಾಪ್ ಮಾಡಿದೆ 2 ತಿಂಗಳು. ಇರಲಿ, ನೋ ಪ್ರಾಬ್ಲಮ್. ಏನೇ ಆದರೂ ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ಅನುಸರಿಸ್ಕೊಂಡು ಹೋಗಬೇಕು. ಬಟ್ ಒಂದು ಮುಂದೆ ಗುರು ಇರಬೇಕು, ಹಿಂದೆ ಗುರುಗಳು ಇರಬೇಕು. ಅದು ಮಾತ್ರ ಯಾವತ್ತೂ ಮರಿಬೇಡ್ರಿ. ಒಂದು ಗುರುಗಳನ್ನ ಹಿಡ್ಕೊಳ್ಳಿ, ಆ ಗುರುಗಳನ್ನ ನಿಯತ್ತಾಗಿರಿ. ಆ ಗುರುಗಳ ಹತ್ರ, ಆ ಗುರುಗಳು ನಿಮಗೋಸ್ಕರ ಏನಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಅಂಥ ಗುರುಗಳು ಒಬ್ಬರನ್ನ ನಾನು ನನ್ನ ಜೊತೆ ಇದ್ದಾರೆ. ಸೊ ಆ ಗುರುಗಳನ್ನ ಆದಷ್ಟು ಶೀಘ್ರದಲ್ಲಿ ಅವ್ರನ್ನೂ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ಅಂತೇನೋದು. ಅಂಥ ಗುರುಗಳು ಸಿಗೋಕ್ಕೆ ಯಾರೋ 100 ಒಬ್ರಿಗೆ ಇಬ್ಬರು ಸಿಗ್ತಾರೆ ಎನಿ ಟೈಮ್. ಯಾಕಂದರೆ ಹೆಲ್ಪ್ ಮಾಡೋರು ಜಾಸ್ತಿ ಜನ ಇರೋಲ್ಲ. ಎಲ್ಲರ ಹತ್ರ ಒಂದು ದುಡ್ಡಿರುತ್ತೆ, ಮನಸ್ಸಿರುತ್ತೆ, ಹೆಲ್ಪ್ ಮಾಡೋ ಮನಸ್ಸಿರಲ್ಲ. ಸೊ ಅದರಿಂದ ಅಂಥ ಗುರುಗಳು ನನ್ನ ಹತ್ರ ಒಬ್ಬಿದ್ದಾರೆ. ಅವ್ರನ್ನ ಆದಷ್ಟು ಬೇಗ ಇದು ಮಾಡ್ತೀನಿ, ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ಥರ ಮಾಡಬೇಕು ಏನು ಅಂತ. ಸೊ ಇದು ಮಾತಾಡೋಕೆ ಒಂಥರ ನರ್ವಸ್ ಆಗ್ತಿದೆ. ಯಾಕಂದರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ. ಅದರಲ್ಲಿ ಬೇಕಾದ್ರೆ ನನ್ನ ಹತ್ರ ಏನು ಎಕ್ವಿಪ್ಮೆಂಟ್ಸ್ ಇಲ್ಲ ಮಾತಾಡೋದು. ಜಸ್ಟ್ ಇರೋ ಮೊಬೈಲಲ್ಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಕೂಡ. ನಾನು ಇದರಲ್ಲಿ ಮಾತಾಡೋಕೆ ಆಗ್ತಾಯಿಲ್ಲ. ಡೈರೆಕ್ಟ್ ವಿಡಿಯೋ ಮಾಡೋಕ್ಕೆ ಒಂಥರ ಮುಜುಗರ ಆಗ್ತಿದೆ ಎಲ್ಲರ ಮುಂದೆನೂ. ಸೊ ಇರಲಿ, ಮುಂದೆ ದಿನಗಳಲ್ಲಿ ಸ್ವಲ್ಪ ಅಭ್ಯಾಸ ಆಗುತ್ತೆ. ಹಾಗೆ ಜಿಮ್ ಮುಗಿಸ್ಕೊಂಡು ಸೀದಾ ಪಟ್ಟಂತ ಗ್ರೌಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಮನೆಗೆ ಹೋಗ್ಬಿಟ್ಟು ಓಟ್ಸ್ ಮೀಲ್ ತಿಂದು ಇವತ್ತಿನ ಡೇ ಮುಗಿಸಿದ್ದೇನೆ.